ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ 10 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈಗ ಒಂದು 6 ಮಂತ್ ಬ್ಯಾಕಿಂದ ನಾನು ಯೂಟ್ಯೂಬಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿ ಯಾವುದೇ ಒಂದು ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತಾ ಇರ್ತೀನಿ. ಬೈಕ್ ಟ್ಯಾಕ್ಸಿ ಪರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕೆಲವರು ನೋಡಿ ತುಂಬ ಇಷ್ಟಪಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಇದ್ದಾರೆ. ಹಾಗೆ ಈ ಒಂದು ವಿಡಿಯೋಗೆ ವಿರೋಧ ಪಟ್ಟು ನಮ್ಮ ಚಾನಲ್ಗೆ ಪ್ರತಿನಿತ್ಯ ವಿಡಿಯೋಗಳು ನೋಡಿ ಕೆಟ್ಟ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಬಟ್ ನೀವೆಷ್ಟೇ ಕೆಟ್ಟದ ಕಮೆಂಟ್ಸ್ ಹಾಕಿದ್ರೆ ಐ ಡೋಂಟ್ ಕೇರ್. ನಿಮ್ಮ ಒಂದು ಗೊಡ್ಡು ಬೆದರಿಕೆಗೆಲ್ಲ ಎದರ ಮಗನೇ ಅಲ್ಲ ನಾನು. ನಮ್ಮ ಪರ ಯಾವತ್ತಿದ್ರು ಬೈಕ್ ಟ್ಯಾಕ್ಸಿಗೆ ಇದ್ದೇ ಇರುತ್ತೆ. ನಮ್ಮ ಸಪೋರ್ಟ್ ಯಾವತ್ತಿದ್ರು ಬೈಕ್ ಟ್ಯಾಕ್ಸಿಗೆ. ಹೊಸ ಅಪ್ಡೇಟ್ ಏನೇ ಬಂದ್ರೂ ಬೈಕ್ ಟ್ಯಾಕ್ಸಿಗೆ ತಿಳಿಸ್ಕೊಡ್ತಾನೆ ಇರ್ತೀವಿ. ಬೈಕ್ ಟ್ಯಾಕ್ಸಿಗೆ ಯಾವತ್ತಿದ್ರು ನಮ್ಮ ಸಪೋರ್ಟ್ ಕಡಿಮೆ ಆಗೋದೇ ಇಲ್ಲ. ನೀವೆಷ್ಟು ಇನ್ನೂ ಬೈತಾ ಇರ್ತೀರ, ಕೆಟ್ಟ ಕಮೆಂಟ್ಸ್ ಆಗ್ತಾ ಇರ್ತಾರೆ ಕೆಲವ್ರು. ಏನು ಬೈಕ್ ಟ್ಯಾಕ್ಸಿಗೆ ಆಪೋಸಿಟ್ ಪಾರ್ಟಿ ಇದಾರಲ್ವಾ ಅವರು, ಬಟ್ ಯಾವತ್ತೂ ಎದರಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ. ಯಾವುದೋ ಒಂದು ರೋಡಲ್ಲಿ ನಾವು ಪ್ರತಿನಿತ್ಯ ಓಡಾಡ್ತಾ ಇರ್ತೀವಿ. ಆ ರೋಡಲ್ಲಿ ನಾಯಿ ಬೊಗಳುತ್ತವೆ ಅಂತವ, ಆ ರೋಡಲ್ಲಿ ಹೋಗದೆ ಬಿಡೋಕ್ಕಾಗತ್ತಾ? ಇಲ್ಲ ಬೊಗಳೋ ನಾಯಿ ಕಲ್ತಾ ನೋಡಿಯೋಕ್ಕಾಗತ್ತಾ? ಇವೆರಡೂ ಮಾಡಬಾರ್ದು. ನಮ್ಮ ಪಾಡಿ ನಾವು ಸುಮ್ಮನೆ ಹೋಗ್ತಾ ಇರ್ಬೇಕು ಸೈಲೆಂಟಾಗೆ. ಬಗಳಿ ಸುಸ್ತಾಗಿ ಲಾಸ್ಟ್ಗೆ ಅವೇ ಸೈಲೆಂಟ್ ಆಗಿಬಿಡ್ತವೆ, ಇವನೇನು ಮಾಡೋಕ್ಕಾಗಲ್ಲಪ್ಪ ಅಂತ. ಹಂಗೆ ಇಲ್ಲೂ ಕೂಡ ಅಷ್ಟೇ. ನೀವೆಷ್ಟೇ ಕಮೆಂಟ್ಸ್ ಕೆಟ್ಟದಾಗ ಹಾಕ್ಕೊಂಡ್ರು, ನೀವೇನೇ ಮಾಡಿದ್ರು ನಾವು ನಿಮಗೆ ರಿಪ್ಲೈ ಮಾಡಲ್ಲ. ಒಳ್ಳೆ ಜನಕ್ಕೆ ಒಳ್ಳೆ ಕಮೆಂಟ್ಸ್ಗೆ ಅಷ್ಟೇ ರಿಪ್ಲೈ ಮಾಡ್ತೀವಿ, ಕೆಟ್ಟ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡಲ್ಲ. ನಮ್ಮ ಬೆಳವಣಿಗೆ ನೋಡಿ ನೀವು ಹಿಂಗೆ ಹುರ್ಕೊತಾ ಇರಬೇಕು ಅಷ್ಟೇ. ನಾವಂತೂ ಯಾವ ಕಮೆಂಟ್ಸ್ಗೂ ಎದರ ಮಗನೇ ಅಲ್ಲ. ಹಂಗಾಗಿ ಇನ್ನೂ ನಮ್ಮ ವಿಡಿಯೋಗಳು ಇನ್ನೂ ಪ್ರತಿನಿತ್ಯ ಜಾಸ್ತಿ ಆಗ್ತಾನೆ ಇರುತ್ತೆ. ಇಷ್ಟು ದಿವಸ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೆ, ಇನ್ನು ಮುಂದೆ ಎರಡೆರಡು ವಿಡಿಯೋ ಕೂಡ ಹೊಸದಾಗಿ ವಿಡಿಯೋ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಏನೇ ಒಂದು ಹೊಸ ಅಪ್ಡೇಟ್ ಬಂದರೂ ಬೈಕ್ ಟ್ಯಾಕ್ಸಿ ಪರವಾಗಿ. ಯಾಕೆಂದರೆ ಇನ್ನು ಮುಂದೆ ಬೈಕ್ ಟ್ಯಾಕ್ಸ್ಗೆ ಹೈಕೋರ್ಟಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಇನ್ಯಾವ ಭಯ ಇಲ್ಲ. ಇನ್ನೂ ಹೊಸ ವಿಡಿಯೋ ಸಿಗ್ತಾನೆ ಇರ್ತಾರೆ ನಮಗೆ. ಬೈಕ್ ಟ್ಯಾಕ್ಸಿಗೆ ಏನು ಅಪ್ಡೇಟ್ ಬಂತು, ಯಾವ ರೀತಿ ಕೆಲಸ ಮಾಡಬೇಕು, ಏನು ಅಂತ. ಹಂಗಾಗಿ ಪ್ರತಿನಿತ್ಯ ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದಲ್ಲ ವಿಡಿಯೋ ಮಾಡ್ತಾನೆ ಇರ್ತೀನಿ. ಹಾಗೆ ನಮ್ಮ ಚಾನಲ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ಬೇಗ ನಮ್ಮ ಚಾನಲ್ ಡೆವಲಪ್ಮೆಂಟ್ ಆಗುತ್ತೆ, ಇಷ್ಟು ಜನ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾರೆ, ಇಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಆಗ್ತಿರೋದು. ನೀವು ದಯವಿಟ್ಟು ಹೀಗೆ ಮುಂದೆ ಕಂಟಿನ್ಯೂ ಆಗಿ ನಮ್ಮ ಚಾನಲ್ಗೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ. ತುಂಬ ಜನ ವಾಚ್ ಮಾಡ್ತೀರಾ ವಿಡಿಯೋಗಳು, ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಏನು ನೀವು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ತಾನೆ ಯೂಟ್ಯೂಬಲ್ಲಿ ಒಂದು ಬಟನ್ ಕ್ಲಿಕ್ ಮಾಡೋಕ್ಕೆ ಏನು ಕಷ್ಟ ಆಗುತ್ತೆ ಹೇಳಿ. ಆದಷ್ಟು ನೀವು ನಮ್ಮ ಕನ್ನಡದವ್ರನ್ನ ಬೆಳೆಸಬೇಕು. ನಮ್ಮ ಡೆಲಿವರಿ ಬಾಯ್ಸ್ ಬೆಳಿಬೇಕು ಅಂದರೆ ನಾವು ನಿಮ್ಮ ಬಗ್ಗೆ ಏನಾದ್ರು ಒಂದು ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲಿಂದೆಲ್ಲ ಬಂದು ಇವತ್ತು ಯಾವುದೋ ಒಂದು ರಾತ್ರಿ ಸಣ್ಣ ಪುಟ್ಟ ವಿಡಿಯೋ ಮಾಡಿ ಫೇಮಸ್ ಆಗಿಬಿಡ್ತಾರೆ ಇವತ್ತು. ಬಟ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಮ ಕನ್ನಡದವ್ರಿಗೆ ಕೆಲವರು ನಮ್ಮ ಕನ್ನಡದವರೇ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲೇ ಹೊಟ್ಟೆ ಊರಿ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ರಿಗಾಗಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡಿದ್ರು ಕೂಡ ನಾವು ವಿಡಿಯೋ ಕೂಡ ಮಾಡೋಕ್ಕಾಗತ್ತೆ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಸುಮ್ಮನೆ ನಾವು ವಿಡಿಯೋ ಮಾಡ್ಕೊಂಡು ನಾವೇ ನೋಡಬೇಕಾಗತ್ತೆ. ಹಾಗಾಗಿ ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಾವು ಹೊಸ ವಿಡಿಯೋ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ. ಬೈಕ್ ಟ್ಯಾಕ್ಸಿ ಪರವಾಗಿ ಏನೇ ಒಂದು ಪ್ರಾಬ್ಲಮ್ ಆಗಲಿ, ಎಲ್ಲೇ ಬೈಕ್ ಟ್ಯಾಕ್ಸಿ ಅನ್ಯಾಯ ಆಗಲಿ, ಅದನ್ನು ಎತ್ತಿ ತೋರಿಸೋದೇ ನಮ್ಮ ಜವಾಬ್ದಾರಿ. ಯಾಕೆಂದರೆ ಕೆಲವರು ಬೈಕ್ ಟ್ಯಾಕ್ಸಿ ತೊಂದರೆ ಮಾಡ್ತಾನೆ ಇರ್ತಾರೆ ಪದೇ ಅಲ್ಲಿ ಕಿರಿಕ್ ಮಾಡೋದು, ಹೊಡೆಯೋದು, ಇಲ್ಲ ಏನೋ ಕಿತ್ಕೊಂಡು ಹೋಗೋದು. ಇವೆಲ್ಲ ಕೆಲವೊಂದು ಬೆಳಕಿಗೆ ಬರಲ್ಲ. ನಾವು ಬೆಂಗಳೂರು ಅಂತ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಬೈಕ್ ಟ್ಯಾಕ್ಸಿ ಅನ್ಯಾಯ ಆದರೆ ಖಂಡಿತ ಅದೊಂದು ವಿಷಯ ಕಲೆಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದೇ ಬರುತ್ತೆ. ಈ ಥರ ಒಂದು ಬೈಕ್ ಟ್ಯಾಕ್ಸಿ ಇಂಥರಿಂದ ಅನ್ಯಾಯ ಆಗಿದೆ, ಈ ಥರದಿಂದ ಒಬ್ರಿಗೆ ಮೋಸ ಆಗಿದೆ ಅಂತವ. ಬೈಕ್ ಟ್ಯಾಕ್ಸಿ ಅಲ್ಲ, ಡೆಲಿವರಿ ಫೀಲ್ಡ್ ಯಾವುದೇ ಆಗಿರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ಜಿಪ್ಟೋ, ಈಗ ಇನ್ನೂ ಎಷ್ಟಿದ್ದಾವೆ, ಪೋರ್ಟರ್, ಅಂಕಲ್ಲು, ಎಲ್ಲ ಒಂದು ಡೆಲಿವರಿ ಫೀಲ್ಡ್ಗೆ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಯಾರಿಗೆ ತೊಂದರೆ ಆದರೂ ಕೂಡ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀವಿ. ಇಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಇಂಥ ಏರಿಯಾದಲ್ಲಿ ಸೇಫಾಗಿ ಡ್ಯೂಟಿ ಮಾಡಿ, ಇಂಥ ಏರಿಯಾಕ್ಕೆ ಹೋಗಬೇಡಿ ನೈಟಲ್ಲಿ ಇಂಥವ, ಇವೆಲ್ಲ ಕೂಡ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀವಿ. ಹಂಗಾಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಮಗೆ ಅಷ್ಟೇ ಕೂಡ ನಾವು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ನಮಗೆ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ನಿಜವಾಗ್ಲೂ ಆದಷ್ಟು ಬೇಗ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈ ಒಂದು 2 ಮಂತ್ಸ್ ಒಳಗಡೆ ನಾನು ಒಂದು ಚಾಲೆಂಜ್ ಹಾಕಿದ್ದೀನಿ, ಆದಷ್ಟು ನೀವು ನಮ್ಮ ಚಾನಲ್ಗೆ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀರಾ ಅಂತವ. ಈ ಒಂದು ನಂಬಿಕೆನ ನೀವು ಉಳಿಸ್ಕೋಬೇಕು. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಆರ್ಡರ್ ಅಲ್ಲ. ಹಾಗಾಗಿ ಆದಷ್ಟು ನಮ್ಮ ಚಾನಲ್ ಯಾರೆಲ್ಲ ವಾಚ್ ಮಾಡ್ತಿರೋ, ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ನಮ್ಮ ಕನ್ನಡದವ್ರು ಯಾರೇ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋನ ವಾಚ್ ಮಾಡಿ. ಇನ್ನು ಮುಂದಕ್ಕೆ ಈ ವಿಡಿಯೋಯಿಂದ ಇನ್ನು ಮುಂದೆ ಎಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನಾವು ಕೂಡ ಎವ್ರಿಡೇ ನೋಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಈಗೇನು ವಾಚ್ ಮಾಡ್ತಾ ಇರೋ ಇದೇ ಥರ ವಾಚ್ ಮಾಡಿ, ಇದಕ್ಕಿಂತ ಹೆಚ್ಚಾಗಿ ಇನ್ನೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೇ ಏನೇ ಮಾಡಿದ್ರು ನಾವು ಯಾವುದೇ ಒಂದು ಕಮೆಂಟ್ಸ್ಗೆಲ್ಲ ಎದರೋ ಜಾಯಮಾನನೇ ಅಲ್ಲ. ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಬೈಕ್ ಟ್ಯಾಕ್ಸಿ ಹುಡುಗರ ಬಗ್ಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಖಂಡಿತ ತಿಳಿಸ್ಕೊಡಿ. ನಾವು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀವಿ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಕಂಟ್ರೋಲ್ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.